ಅಳು ಸ್ವಲ್ಪ ಅಳು ಮುಖನ ಫಸ್ಟ್ ಟೈಮ್ ನಾನು ಫ್ರೀ ಟಿಕೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಉಚಿತ ಮಹಿಳೆಯರ ಟಿಕೆಟ್ನ ತಗೊಂಡು ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಾನಿದ್ದೀನಿ ಐ ಹಾಸ್ಪಿಟಲಲ್ಲಿ, ವಾಸನ್ ಐ ಕೇರ್ ಐ ಹಾಸ್ಪಿಟಲ್. ರೊಟೀನ್ ಚೆಕಪ್ ಮಾಡಿಸೋಣ ಅಂತ ಬಂದಿದ್ದೀನಿ. ಇವಾಗಿನ ಕರೆಂಟ್ ಸ್ಟೇಟಸ್ ಹೇಗಿದೆ, ನನ್ನ 5 ಅಂತ ಚೆಕ್ ಮಾಡಿಸೋಣ ಅಂತ ಬಂದಿದ್ದೀನಿ. ಇವಾಗ ಕನ್ಸಲ್ಟೇಷನ್ ಆಯಿತು. ನನಗೆ ಸ್ಕ್ಯಾನಿಗೆ ಬರ್ಕೊಟ್ಟಿದ್ದಾರೆ. 2100 ರೂಪೀಸ್ ಪೇ ಮಾಡಬೇಕು. ಪೇ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಳೋಣ. ಬನ್ನಿ ಪೇ ಮಾಡೋಣ. 2100 ರೂಪೀಸ್. ಸೊ ರೆಸಿಪ್ಟ್ ಕೊಟ್ಟರು, ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಟೋಪೋಗ್ರಫಿ ಮೆಷಿನ್. ಐ ಟೋಪೋಗ್ರಫಿ ಮಾಡಿಸ್ಕೊತಾ ಇದ್ದೀನಿ ಇವಾಗ ನಾನು. ಕನ್ಸಲ್ಟೇಷನ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಎಮ್ ಜಿ ರೋಡಲ್ಲಿ ನನ್ನ ಫ್ರೆಂಡ್ಸ್ ಸಿಗ್ತಾಯಿದ್ದಾರೆ. ನಾನಿವಾಗ ಹೋಗ್ತಾಯಿದ್ದೀನಿ ಎಮ್ ಜಿ ರೋಡ್ಗೆ. ಅದೇ ಟ್ರಾಫಿಕ್, ಅದೇ ಧೂಳು, ಅದೇ ಬಿಸಿಲು, ಅದೇ ಜನಜಂಗುಳಿ, ಅದೇ ಶಬ್ದ ಮಾಲಿನ್ಯ. ಬ್ಯಾಂಗ್ಳೂರು ಏನೂ ಚೇಂಜ್ ಆಗಿಲ್ಲ. ಯುಟಿಲಿಟಿ ಬಿಲ್ಡಿಂಗ್, ಎಮ್ ಜಿ ರೋಡಲ್ಲಿರುವಂತಹ ಯುಟಿಲಿಟಿ ಬಿಲ್ಡಿಂಗ್ ಹತ್ರ ನಾವಿದ್ದೀವಿ. 1970ರಲ್ಲಿ ಕಟ್ಟಿಸಿರುವಂತಹ ಗಗನಚುಂಬಿ ಬಿಲ್ಡಿಂಗ್ ಇದು. ಒಂದು ಕಾಲದಲ್ಲಿ ಇದು ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. 348 ಫೀಟ್ ಇದೆ. ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಿಲ್ಡಿಂಗ್ ಅಂತ ಸಹ ಕರೀತಾಯಿದ್ರು. ನಾನಿವಾಗ ಗರುಡ ಮಾಲ್ಗೆ ಬಂದಿದ್ದೀನಿ. ಗರುಡ ಮಾಲಲ್ಲಿ ನನ್ನ ಫ್ರೆಂಡ್ಸ್ ಸಿಗ್ತಾಯಿದ್ದಾರೆ. ನೆಕ್ಸ್ಟ್ ನನಗೆ ಟ್ರಿಪ್ ಇದೆ. ನಾನು ಮತ್ತು ಮೀಟಾ, ನನ್ನ ಟ್ರಾವೆಲ್ ಪಾರ್ಟ್ನರ್, ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದೀನಿ ನಾನು, ಮೀಟಾ ಅಂತ. ಅವರು ನಾನು ಮತ್ತೆ ಒಂದು ಟ್ರಿಪ್ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಶಾಪಿಂಗ್ ಮಾಡೋದು ಪೆಂಡಿಂಗ್ ಇದೆ. ಗರುಡ ಮಾಲ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಶಾಪಿಂಗ್ ಮಾಡೋಕ್ಕೆ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋಣ ಅಂದರು ಮೀಟಾ. ಸೊ ಫುಡ್ ಕೋರ್ಟ್ಗೆ ಬಂದಿದ್ದೀವಿ. ಏನಾದರೂ ತಿನ್ಕೊಂಡು ಶಾಪಿಂಗ್ ಹೋಗೋಣ. ಬಟ್ಟೆಗಳು ತೆಗೆಯೋದಿದೆ, ಬೇರೇನಿಲ್ಲ. ಇವಾಗ ನಾನು ಹರ್ಷಿನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ, ಇನ್ನೊಬ್ಳು ಫ್ರೆಂಡ್. ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್, ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನಲ್ಲಿ ನಾನಿದ್ದೀನಿ. ಇಲ್ಲಿಗೆ ನನ್ನ ಇನ್ನೊಬ್ಳು ಫ್ರೆಂಡ್ ಬರ್ತಾಳೆ, ಹರ್ಷಿ ಅಂತ. ಕಲಾವಿದನ ಕಲೆ. ಹರ್ಷಿ, ಚರ್ಚ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ, ಎಮ್ ಜಿ ರೋಡಲ್ಲಿ. ಏನೂ ಇಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಮೀಟ್ ಮಾಡಬೇಕು ಅಂತ ಬಂದಿದ್ದು. ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೀವಿ. ಹರ್ಷಿಗೆ ಈ ಐಸ್ ಕ್ರೀಮ್ ತುಂಬ ಇಷ್ಟ ಅಂತೆ. ಸೊ ಬಂದಿದ್ದೀವಿ ತಿನ್ನೋಣ ಅಂತ. ತುಂಬ ವೆರೈಟಿ ಫ್ಲೇವರ್ಸ್ ಎಲ್ಲ ಇದಪ್ಪ.
ಯಾವುದೋ ಫಾರಿನ್ ಕಂಟ್ರಿಗೆ ಬಂದಾಗಿದೆ. ಎಮ್ ಜಿ ರೋಡ್ ಮಾತ್ರ ಸಕ್ಕತ್ತಾಗಿ ಅನಿಸುತ್ತೆ. ಇವಾಗ ನಾವು ಹೋಗ್ತಾಯಿದ್ದೀವಿ ಬ್ರಿಗೇಡ್ ರೋಡಲ್ಲಿ. ತುಂಬ ಹೈಟೆಕ್ ಅನಿಸೋದು ಎಮ್ ಜಿ ರೋಡಲ್ಲೇ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್. ಇದ್ರ ಮುಂದೆ ಬಂದು ಬೆಳಗ್ಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಬಿಟ್ಟು ಶೂಟಿಂಗ್ ಮಾಡೋದಲ್ಲ. ಬ್ರಿಗೇಡ್ ರೋಡ್, ಎಮ್ ಜಿ ರೋಡ್, ಚರ್ಚ್ ಸ್ಟ್ರೀಟ್ ಅಂತ. ಮೊಮೋಸ್ ನೋಡಿದ್ವಿ, ಮೊಮೋಸ್ ತಿನ್ನೋಣ ಅಂತ ಬಂದ್ವಿ. ಇದನ್ನ ತಿನ್ನು, ಕಾರ್ನ್ ತಿನ್ನು. ಐಸ್ ಕ್ರೀಮ್ ಅರ ಕೊಡ್ಸಲ್ಲ. ಆಚೆ ಇದು ಮೈನಸ್ ಬೇಡ, ಇದೆ ಹಾಕ್ತೀನಿ. ಭಾರತದ ಬಾವುಟ. ಚೆನ್ನಾಗಿರಪ್ಪ. ಆಚೆ ಸುತ್ತಾ ಇದ್ವಿ, ಶೆಕೆ ಆಗ್ತಾಯಿತ್ತು. ಸಿಗ್ ಬಂದಿದ್ವಿ ಅಷ್ಟೇ. ಶಾಪಿಂಗ್ ಎಲ್ಲ ಸೀಕ್ರೆಟ್, ಇದು ಯಾರಿಗೂ ಹೇಳ್ಬಿಡಿ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಮೆಟ್ರೋ ಬ್ಲಾಗಿಂಗ್ ಶುರು ಮಾಡಲ. ನಮ್ಮ ಮೆಟ್ರೋ ಹೇಳು. ಇದು ನಮ್ಮ ಮೆಟ್ರೋ ಇಲ್ಲೇ ಫಸ್ಟ್ ಮೆಟ್ರೋ ಶುರು ಆಗಿದ್ದು ಇಲ್ಲಿವರೆಗೂ, ಮೆಜೆಸ್ಟಿಕ್ಕಿಂದ ಇಲ್ಲಿವರೆಗೂ ಅಷ್ಟೇ ಗೊತ್ತಿರೋದು. ನೀವು ಯಾವುದೇ ದೇಶದಲ್ಲಿದ್ದರೂ ನಾನು ಇವನ್ನ ಟಿಕೆಟ್ ತಗೋತಾ ಇದ್ದೀನಿ, ಮೆಟ್ರೋ ಟಿಕೆಟ್. ಇಲ್ಲಿಂದ ನಾನು ಮೆಜೆಸ್ಟಿಕ್ಕಿಗೆ ಹೋಗಬೇಕು, ಮೆಜೆಸ್ಟಿಕ್ಕಿಂದ ಮನೆಗೆ ಹೋಗ್ತೀನಿ. ಇದು ಇಲ್ಲಿಯ ಟಿಕೆಟ್. ನಾನು ಮೊರಿಷಿಯಸ್ದು ಟಿಕೆಟ್ ತೋರಿಸಿದ್ದೀನಿ ನಿಮಗೆ. ಇದು ಇಂಡಿಯಾದ ಮೆಟ್ರೋ ಟಿಕೆಟ್. ಸೆಕ್ಯೂರಿಟಿ ಚೆಕಪ್ ಏರ್ಪೋರ್ಟಲ್ಲಿದ್ದಾಗಿರುತ್ತೆ. ಸೆಕ್ಯೂರಿಟಿ ಚೆಕ್ ಇದೆಲ್ಲ ಮಾರಿಷಿಯಸಲ್ಲಿ ಏನೂ ಇರೋದಿಲ್ಲ. ಇಂಡಿಯಾನಲ್ಲಿ ಇಷ್ಟೆಲ್ಲ ಸೆಕ್ಯೂರಿಟಿ ಅವಶ್ಯಕತೆ ಖಂಡಿತ ಇದೆ. ಬನ್ನಿ ಮೆಟ್ರೋಗೋಸ್ಕರ ಕಾಯೋಣ. ಎಷ್ಟು ದೊಡ್ಡ ಮೆಟ್ರೋ ಸ್ಟೇಷನ್ ನೋಡಿ. ಬಂತು ನಮ್ಮ ಮೆಟ್ರೋ. ಎಷ್ಟು ಲೆಂತಿ ಮೆಟ್ರೋ ಇದೆ. ಮೊರಿಷಿಯಸ್ ಮೆಟ್ರೋ ನೋಡಿದ್ದೀರಿ ಅಲ್ಲ, ಅದು 5, 6, 7, 8 ಆಗ್ಬೋದೇನೋ. ನನಗೆ ಇನ್ನೂ ಅರ್ಥ ಆಗಿಲ್ಲ ಪರ್ಪಲ್ ಲೈನು, ಗ್ರೀನ್ ಲೈನು ಇದೆಲ್ಲ. ಅರ್ಶಿ ಕರ್ಕೊಂಡು ಹೋಗ್ತಾಳೆ, ನಾನು ಹೋಗ್ತಾಯಿದ್ದೀನಿ ಅಷ್ಟೇ. ಅಳು ಮುಖಲ. ಕೆಲವೊಂದು ಏರ್ಪೋರ್ಟ್ ಸಹ ಇಷ್ಟು ದೊಡ್ಡದಿರಲ್ಲ, ತುಂಬಾ ಚಿಕ್ಕ ಏರ್ಪೋರ್ಟ್ಗಳೆಲ್ಲ ಇರ್ತವೆ. ಇದನ್ನು ನೋಡಿದ್ರೆ ಮೆಟ್ರೋ ಸ್ಟೇಷನ್ನ ಏರ್ಪೋರ್ಟಾ ಅಂತ ಕನ್ಫ್ಯೂಸ್ ಆಗುತ್ತೆ ಹೊಸಬ್ರಿಗೆ. ಆ ರೇಂಜಿಗಿದೆ. ಖುಷಿ ಆಗುತ್ತೆ.
ನಮ್ಮ ಇಂಡಿಯಾ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಇಷ್ಟು ಬೆಳೆದಿದೆ ಅಂತ. ಸೊ ಟಿಕೆಟ್ನ ವಾಪಸ್ ಹಾಕ್ಬಿಟ್ಟು ಅವರಿಗೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಿದೆ, ಎಷ್ಟು ವಿಶಾಲವಾಗಿದೆ ಮೆಟ್ರೋ ಸ್ಟೇಷನ್. ನಮ್ಮ ಕರ್ನಾಟಕದ ಬಾವುಟ. ಸೊ ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ಕಿಂದ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಮೋಟಿವೇಶನ್ ಸಿಗುತ್ತೆ ನೀವು ನೋಡ್ತಾ ಇದ್ದರೆ. ಇದು ಇನ್ನು ಮೆಟ್ರೋ ವರ್ಕ್ ನಡೀತಾ ಇದೆ, ಇನ್ನು ಶುರು ಆಗಿಲ್ಲ. ಇದು ತುಂಬಾ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಮಳೆ ಬರ್ತಿದೆ. ಓಕೆ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.